ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸದಲ್ಲಿ ಗುರುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರದಲ್ಲಿ ಇವತ್ತಿನ ತಿಥಿ ಏಕಾದಶಿ. ಇವತ್ತಿನ ನಕ್ಷತ್ರೆ ಆರಿದ್ರ ನಕ್ಷತ್ರೆ. ಇವತ್ತಿನ ವಿಶೇಷ ಶ್ರೀ ವೈಷ್ಣವಂ ಏಕಾದಶಿ. ಏಕಾದಶಿ ಆಚರಣೆ ಮಾಡೋರಿಗೆ ಇವತ್ತಿನ ಅಂದರೆ ಸ್ಮಾರ್ತ ವೈಷ್ಣವ ಅಥವಾ ಅಯ್ಯಂಗಾರ್ ಅಂತ ಯಾವ ತ್ರಿಮತಸ್ಥರು ಅಂತ ಏನಲ್ಲ. ವೈಷ್ಣವ ಅಂತ ಹೇಳಿದ್ರೆ ವಿಷ್ಣುವಿನ ಪೂಜೆ ಮಾಡೋರು ಅಂತಲ್ಲ, ವಿಷ್ಣುವಿನ ಅನುಕರಣೆ ಮಾಡೋವರಿಗೆ ಇವತ್ತಿನ ಏಕಾದಶಿ ವಿಶಿಷ್ಟವಾದದ್ದು. ನಾರಾಯಣಾಯ ವಿದ್ಮಹಿಂ ವಾಸುದೇವಾಯ ಧೀಮಹಿಂ ತನ್ನೋ ವಿಷ್ಣು ಪ್ರಚೋದಯಾತ್. ಇವತ್ತಿನ ಏಕಾದಶಿಯಲ್ಲಿ ನೀವು ಏಕಾದಶಿ ಆಚರಣೆ ಮಾಡೋರಿಗೆ ನಾರಾಯಣ ನಿಮಗೆ ನಿಮ್ಮ ಕುಟುಂಬದವರಿಗೆ ಶುಭವನ್ನು ಮಾಡ್ತಾರೆ. ಏಕಾದಶಿಯ ಇವತ್ತಿನ ವಿಶೇಷಮಾನವಾಗಿ ನಿರ್ಜಲ ಏಕಾದಶಿ ಅಂದ್ರೆ ಆರೋಗ್ಯ ಕೆಡುವಂಥವರು ಅಥವಾ ಮಕ್ಕಳು ತುಂಬಾ ದಿನಗಳಿಂದ ವಿಚಾರಗಳಿಲ್ಲಂಥವ್ರು, ಆರೋಗ್ಯ ಯಾರೂ ಸುಧಾ ಮಕ್ಕಳು ಆರೋಗ್ಯದಲ್ಲಿ ವೃದ್ಧರು ಇವರು ಯಾರೂ ಸುಧಾ ಆಚರಣೆ ಮಾಡುವಾಗಿಲ್ಲ. ಸಮಾಧಿಯಾಗಿ ನೀವು ತುಂಬಾ ಆರೋಗ್ಯದಲ್ಲಿರುವಂಥವ್ರು, ದೇಹ ಬರಡ್ಡೆಯಾಗಿರುವಂಥವ್ರು ನೀವು ಉಪವಾಸ ವಿದ್ಯೆ ಮಾಡ್ಬೋದು. ಬಾಕಿಯವರು ನಿಮ್ಮ ಅನುಕೂಲ ತಕ್ಕಂತೆ ಬೆಳಿಗ್ಗೆ ಎದ್ದು ನಿಮ್ಮ ಕುಲದೇವತೆ ಅನುಷ್ಠಾನ ಮಾಡಿ ನಿಮ್ಮ ಏಕಾದಶಿ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸಮಾನದಲ್ಲಿ ಇಂದು ನಿಮಗೆ ವ್ಯಾಪಾರ ವ್ಯವಹಾರ ಕುಂಠಿತವಾಗಿ ಸಾಧ್ಯತೆ ಅಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ವ್ಯಾಪಾರ ವ್ಯವಹಾರಗಳು ಎಲ್ಲ ನಿಮಗೆ ಅತೀ ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ ನಿಮಗೆ ಇರುವಂತಹ ವ್ಯವಹಾರಗಳಲ್ಲಿ ತುಂಬಾ ಲಾಸಲ್ಲಿ ನಡೆಯುವಂಥದ್ದು, ಅಂದ್ರೆ ಮಂದಗತಿಯಲ್ಲಿ ನಿಮಗೆ ಅನ್ಕೊಂಡೇ ಇರಲ್ಲ ಇವತ್ತು ಯಾಕೆ ಇಷ್ಟಕೊಂಡು ನಾನು ಜಾಸ್ತಿ ಮಾಡ್ಕೊಳಕ್ ಹೋದೆ ಅಂತಂಥದ್ದು. ಯಥೇಚ್ಛವಾಗಿ ಮಾಡ್ಕೊಂಡಿದ್ರೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಈಡಾಗಿರುತ್ತೆ. ಜೊತೆಗೆ ವೃತ್ತಿ ಉದ್ಯೋಗದಲ್ಲಿರೋರಿಗೆ ಸಾಧಾರಣ ದಿನಮಾನವಾಗಿರುತ್ತೆ. ಅಂದ್ರೆ ಬೇಜಾರಲ್ಲಿರುವಂಥದ್ದು ಅಥವಾ ನಿಮಗೆ ಏನೋ ಒಂದೇ ದಿನ ಕೆಲಸ ಮಾಡಿ ಹೋಗೋಣ ಇವತ್ತು ಯಾಕೋ ಫುಲ್ ಡಲ್ ಮೂಡ್ ಆಫ್ ಆಗಿದ್ದೀನಿ ಅಂತ ಅನ್ನುವಂಥ ದಿನಮಾನವು ನೋಡ್ಬೇಕಾಗತ್ತೆ. ಜೊತೆಗೆ ನೀವು ಕೂಡಿಟ್ಟಂತಹ ಹಣ ಆರ್ಥಿಕತೆ ನಿಮ್ಮ ಹಣ ಅರ್ಥಾರ್ಥ ಏನಿದೆ ಇದು ಸ್ವಲ್ಪ ಹಿನ್ನಡೆ ಆಗುವಂತಹ ದಿನಮಾನ. ಅನಿರೀಕ್ಷಿತವಾಗಿ ಕೆಲವೊಂದಷ್ಟು ನಿಮ್ಮ ಮೇಲೆ ಅಪಾದನೆಗಳು ಇಲ್ಲ ಅನಿರೀಕ್ಷಿತವಾಗಿರುವಂತಹ ಕೆಲವೊಂದಷ್ಟು ನಿಷ್ಠೂರಗಳಿಗೆ ನೀವು ಸಿಗಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅತ್ಯಂತ ಮುಂಜಾಗರೂಕತೆಯಿಂದ ಈ ದಿನಮಾನವನ್ನು ಕಳೆಯಬೇಕಾಗತ್ತೆ ಮೇಷರಾಶಿಯವರು. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ದೇಹಕ್ಕೆ ಅರುಡಿ ಅಂದ್ರೆ ಅಲ್ಲಿವರೆಗೆ ನಿಮ್ಮ ದೇಹ ನಿಮಗೆ ತೂಕ ಅನಿಸ್ತಾ ಇರುತ್ತೆ. ದೇಹಕ್ಕೆ ಅರುಡಿ ಆಗುವಂತ ದಿನಮಾನವನ್ನು ಮಧ್ಯಾಹ್ನ 3 ಗಂಟೆ ಮೇಲೆ ನಿಮಗೆ ಶುಭವಾಗುತ್ತೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆವರೆಗೆ ಯಾವುದೇ ವ್ಯವಹಾರ ವಿಚಾರಗಳಲ್ಲಿ ದುಡುಕುವುದು ಒಳಿತಲ್ಲ. ಮೇಷರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಆರಾಧನೆ ಅಥವಾ ಅವರ ಅಷ್ಟೋತ್ತರ ಪಠನೆ ಮಾಡೋದು ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನೀವು ಹಳೆಯ ಸಾಲದ ಬಾಧೆಯಿಂದ ವಿಮುಕ್ತರಾಗಲಿದ್ದೀರಿ. ಅಂದ್ರೆ ನಿಮಗೆ ಋಣಬಾಧೆ ಅಂತ ಯಾವುದೇ ನೀವು ಕಮಿಟ್ಮೆಂಟ್ಸ್ಗಳಲ್ಲಿ ಸಾಲ ಇಸ್ಕೊಂಡಿದ್ರೆ ನಿಮಗೆ ಇವತ್ತಿನ ದಿವಸದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀವು ವಿಮುಕ್ತರಾಗಿರ್ತೀರಿ. ಜೊತೆಗೆ ದೀರ್ಘಕಾಲದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ತಕ್ಕ ಮಟ್ಟಿಗೆ ಸಮಾಧಾನವಾಗುವಂಥದ್ದು. ನಿಮ್ಗೆ ಯಾವುದೇ ಶುಗರು BP ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ನಿಮಗೆ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳು ಇವತ್ತಿನ ದಿವಸದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಹಾರ ಆಗಿದೆ. ಸ್ವಲ್ಪ ಆರೋಗ್ಯವಾಗಿದ್ದೀನಿ ಕಣಪ್ಪ ನಾನು ಅಂತ ದಿನಮಾನವಾಗಿರುತ್ತೆ. ಜೊತೆಗೆ ಇವತ್ತಿನ ವಿಚಾರದಲ್ಲಿ ನೀವು ಸ್ತ್ರೀಯರಿಗೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಸ್ತ್ರೀಯರಿಗೆ ಮಕ್ಕಳಿಗೆ ಆರೋಗ್ಯದಲ್ಲಿ ತುಂಬಾ ಅಭಿವೃದ್ಧಿ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆಗಳಿದ್ರೆ ಅವರಿಗೆ ಅಭಿವೃದ್ಧಿಗಳು ಸುಧಾ ಇವತ್ತಿನ ದಿನದಲ್ಲಿ ತುಂಬಾ ಆರೋಗ್ಯವಾಗಿದ್ದಾರಪ್ಪ ಬಿಡು ಸಮಸ್ಯೆ ಇಲ್ಲ ಇವತ್ತು ನೆಮ್ಮದಿಯಲ್ಲಿ ಇರ್ಬೋದು ಅನ್ನೋಂಥ ವಾತಾವರಣ ಕಂಡು ಬರುತ್ತೆ. ಕೃಷಿಕರಿಗೆ ಉತ್ತಮ ಲಾಭವನ್ನು ನೋಡಬಹುದು. ರೈತಾಪಿ ವರ್ಗದವರಿಗೆ ಅತ್ಯುತ್ತಮ ಲಾಭದಲ್ಲಿರುವಂತಹ ದಿನಮಾನವಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ಪಠನೆ ಅಥವಾ ನಿಮಗೆ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮತ್ತು ಯಾವುದೇ ಕ್ಷೇತ್ರದಲ್ಲಿ ಅವರಿಗೆ ಶುಭ ವಾರ್ತೆಗಳನ್ನು ನೋಡುವಂಥ ದಿನಮಾನವಾಗಿರುತ್ತೆ. ಈ ದಿವಸದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡ ರೀತಿಗಿಂತ ದುಪ್ಪಟ್ಟು ಯಶಸ್ಸನ್ನು ಕಾಣುವಂತಹ ದಿನವನ್ನು ನೋಡಬಹುದು. ಜೊತೆಗೆ ಮಾನಸಿಕವಾಗಿ ಶಾಂತಿ, ನೆಮ್ಮದಿ, ಮಾಡೋ ಕೆಲಸದಲ್ಲಿ ಖುಷಿಯಿಂದ, ತುಂಬಾ ಹೊಸ ಹುರುಪಿನಿಂದ, ತುಂಬಾ ಯಶಸ್ಸಿನಿಂದ ಮಾಡಿಕೊಂಡು ಕೆಲಸಗಳನ್ನು ನೀವು ಪ್ರಶಂಸೆಯಿಂದ ಗೆದ್ಕೊಂಡ್ ಬರುವಂತ ದಿನಮಾನವಾಗಿರುತ್ತದೆ. ಮತ್ತೆ ನಿಮ್ಮ ಕುಟುಂಬದವರ ಮತ್ತೆ ನಿಮ್ಮ ಹಿರಿಯರ, ನಿಮ್ಮ ಸಂಬಂಧಿಕರಲ್ಲಿ ಯಾರ್ಯಾರಿಗೊಬ್ರಿಗೂ ಒಂದು ಸ್ವಲ್ಪ ಅನಾಹುತಗಳಾಗುವಂಥ ಸಂದರ್ಭಗಳು. ಇದರಿಂದ ನೀವು ಧೃತಿಗೆಡೋದಕ್ಕಿಂತ ಸ್ವಲ್ಪ ಎಚ್ಚರಿಕೆಯಿಂದ, ಮುನ್ನೆಚ್ಚರಿಕೆಯಿಂದ ನಿಮ್ಮ ದಿನಮಾನದಲ್ಲಿ ಅದನ್ನ ಒಂದು ಫೇಸ್ ಮಾಡುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿರೋರಿಗೆ ಉತ್ತಮ ಲಾಭ ಕೂಡ ಇವತ್ತಿನ ದಿನದಲ್ಲಿ ಕಾಣಬಹುದು. ಆಸ್ತಿ ವಿಚಾರ, ಪರ್ಸನಲ್ ಆಗಿ ನಿಮ್ಮ ಅಣ್ಣ ತಮ್ಮಂದಿರಿಗೆ ಯಾವುದೇ ಆಸ್ತಿ ವಿಚಾರಗಳಲ್ಲಿ ವಿರೋಧ ಬಂದ್ರೆ ನೀವು ಅಲ್ಲಿಗೆ ಅದನ್ನ ಬಿಟ್ಟು ಬೆಳಿಗ್ಗೆ ಮಾತಾಡೋಣ ಅಂತ ನೀವು ಆ ಜಾಗ ಬಿಟ್ಟು ಬೆಳಿಗ್ಗೆ ಮಾತಾಡೋದ್ರಿಂದ ಸಮಾಧಾನ ಸಿಗುತ್ತೆ. ಇಲ್ಲವಾದರೆ ಜೀವನ ಪರ್ಯಂತ ಅದು ವಿಭಾಗವಾಗಿ ಉಳಿಯುವಂತ ದಿನಮಾನವಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಅಂತ ಹೇಳ್ತೀವಿ. ದ್ವಾದಶ ನಾಮಗಳಲ್ಲಿ ಆರಾಧನೆ ಅಥವಾ ಒಂದಿಷ್ಟು ಬೆಲ್ಲ ಅಥವಾ ಒಂದು ಸ್ವಲ್ಪ ಬೆಲ್ಲದನ್ನ ಅಥವಾ ಗರಿಕೆ ಅಥವಾ ಯಥೇಚ್ಛವಾದಂತಹ ಒಂದಷ್ಟು ಸಮಯಗಳನ್ನು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಗರಿಕೆ ಕೊಟ್ಟು 21 ನಮಸ್ಕಾರ ಮಾಡಿ ಬರೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ತೊಂದರೆಗಳು, ಸಮಸ್ಯೆಗಳು ನಿಮ್ಮ ಮುಂದೆ ಕಾಣಬರುತ್ತೆ. ಮತ್ತೆ ಪಾಲುದಾರಿಕೆ ವಿಚಾರಗಳು ಅಂದ್ರೆ ನಿಮಗೆ ಬಂದಿರುವಂತಹ ಆಸ್ತಿ ವಿಚಾರ ಆಗಿರ್ಬೋದು, ಹಣದ ವಿಚಾರ ಆಗಿರ್ಬೋದು, ನೀವು ಪಾರ್ಟ್ನರ್ಶಿಪ್ ಮಾಡಿರುವಂತಹ ವ್ಯವಹಾರಗಳಾಗಿರ್ಬೋದು, ಎಲ್ಲ ಸ್ವಲ್ಪ ನಿಮಗೆ ನಷ್ಟದಲ್ಲಿ ಇರುವಂತಹ ದಿನಮಾನವನ್ನು ನೋಡ್ಬೋದು. ಜೊತೆಗೆ ಕಿರಿಕಿರಿ, ನೀವು ಅದಕ್ಕೆ ಇಷ್ಟೆಲ್ಲ ನನ್ನಿಂದ ಅವ್ರಿಗೆ ಲಾಭ ಮಾಡಿಕೊಟ್ಟು ನಾನು ಯಾಕೆ ಇಷ್ಟು ಸಮಸ್ಯೆಗಳಿಗೆ ಈಡಾಗಬೇಕು, ನನ್ನಿಂದ ಯಾಕೆ ಸಮಸ್ಯೆಗಳು, ಸಮಾಧಾನ ಇರಲ್ಲ. ಇವತ್ತಿನ ಸಮಯದಲ್ಲಿ ನಿಮಗೆ ಎಷ್ಟು ಬರುತ್ತೋ ಅಷ್ಟನ್ನ ತಕೊಂಡು ಕುಟುಂಬ ಸ್ನೇಹಿತರನ್ನೆಲ್ಲ ಉಳಿಸಿಕೊಂಡು ಹೋಗುವಂತಹ ಚಾಲೆಂಜ್ ದಿನವಾಗಿರುತ್ತೆ. ಇಲ್ಲವಾದರೆ ವಿರೋಧದ ಕಟ್ಟಿಟ್ಟ ಬುತ್ತಿ, ವಿರೋಧ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪರಿಹಾರಗಳಾಗಲ್ಲ. ಜೊತೆಗೆ ಪ್ರಮುಖವಾದ ವ್ಯವಹಾರಗಳಲ್ಲಿ ಅಂದ್ರೆ ನಿಮಗೆ ಒಬ್ಬರೇ ಮಾಡಿರುವಂತಹ ಪ್ರಮುಖವಾದ ವ್ಯವಹಾರಗಳಲ್ಲಿ ನಿಮ್ಮಿಂದ ನೀವು ಕೂಡ ನಷ್ಟ ಮಾಡ್ಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದತ್ತಾತ್ರೇಯರ ಅಷ್ಟೋತ್ತರ ಅಥವಾ ದತ್ತಾತ್ರೇಯರ ಪರಿಹಾರದಿಂದ ನಿಮಗೆ ಒಂದು ಸ್ವಲ್ಪ ಈ ದಿನಮಾನ ಶುಭವಾಗಿರುತ್ತದೆ. ಈ ದಿನಮಾನದಲ್ಲಿ ದತ್ತಾತ್ರೇಯರ ಆರಾಧನೆ ಮಾಡೋದು ಉತ್ತಮ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಮತ್ತು ಅಲೆದಾಡುವ ಸೂಚನೆಗಳು ಇವತ್ತಿನ ದಿನದಲ್ಲಿ ಕಂಡುಬರುತ್ತೆ. ನಿಮಗೆ ಹಣ ಖರ್ಚು ಮಾಡ್ಕೊಳ್ಳೋ ಜೊತೆಗೆ ಸುಮ್ಮನೆ ಓಡಾಡುವಂಥದ್ದು, ಸುಮ್ಮನೆ ವೃಥಾ ಖರ್ಚು ಮಾಡುವಂಥದ್ದು ಅಥವಾ ಇಲ್ಲದ ವಿಚಾರವಾಗಿ ನೀವೇ ಇನ್ವಾಲ್ವ್ ಆಗಿ ನಾನು ಹೋಗಿ ಬರ್ತೀನಿ ಬಿಡು ಅನ್ನೋಂಥದ್ದು, ಪ್ರಯೋಜನವಿಲ್ಲದ ದಿನವನ್ನು ಇವತ್ತಿನ ದಿನದಲ್ಲಿ ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭಗಳು ಬರುತ್ತೆ. ಜೊತೆಗೆ ನಿಮಗೆ ಬಂಧು ಮಿತ್ರರೊಂದಿಗೆ ವಿವಾದಗಳು. ಇದಕ್ಕೆ ಯಾಕೆ ಹೋಗ್ತಾ ನೀವು ಏನು ನಿಷ್ಪ್ರಯೋಜಕ ಅಂತಂದ್ರೂ ಸಹ ನೀವು ಹಠ ಬಿದ್ದು ಅದನ್ನೇ ಕೆಲಸ ಮಾಡ್ತೀರಾ. ಹಾಗಾಗಿ ನಿಮ್ಮ ಕುಟುಂಬ ವರ್ಗದವ್ರ ಜೊತೆ ಒಂದು ಸ್ವಲ್ಪ ವೈಮನಸ್ಸು ಅಂದ್ರೆ ಅವರಿಂದ ಯಾವ ಕೇಳಲು ಬಯಸ್ತಿದ್ರು ನಿಮಗೆ ಬೇಜಾರಾಗಿ ಸರಿಯಾಗ್ಲಿ ಹೋಗ್ಲಿ ಅಂತ ಬೈಯುವಂತ ದಿನಮಾನಗಳು ಸಹ ಕಂಡುಬರುತ್ತೆ. ಜೊತೆಗೆ ಈ ದಿವಸದಲ್ಲಿ ದೂರ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ ತಾಪತ್ರೆ, ಬೇಡ ಅಂದ್ರೂ ಯಾಕೆ ಬಂದೆ ಅಥವಾ ಇನ್ನು ಬೇಡ ಅಂದ್ರೆ ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಕಾದ್ರೆ ನಿಮ್ಮ ಜೊತೆ ಯಾರಾದ್ರೂ ಬುದ್ಧಿವಂತರವ್ರನ್ನ ಕರ್ಕೊಂಡೋಗಿ, ಹಿರಿಯರನ್ನ ಕರ್ಕೊಂಡೋಗಿ ನೀವು ವ್ಯವಹಾರ ಮಾಡೋದ್ರಿಂದ ಉತ್ತಮ ಲಾಭಗಳು ನೋಡ್ಬೋದು. ಇಲ್ಲವಾದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ದಿವಸದಲ್ಲಿ ಮಾನಸಿಕ ಸ್ಥಿತಿ, ನೀವು ಹೋಗಿದ್ರು ವಾಪಸ್ ಬಂದ್ರು ನಿಮಗೆ ಸಮಾಧಾನ ಇರಲ್ಲ. ಇನ್ನು 1 ದಿನ 2 ದಿನ ಸಮಾಧಾನ ಸಿಗದೇ ಇರುವಂತಹ ದಿನಮಾನವಾಗಿರುತ್ತೆ. ಹಾಗೆ ಎಚ್ಚರಿಕೆಯಿಂದ ಇರುವಂತಹ ದಿನಮಾನದಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ರೆ ಲಾಭಾಂಶದಲ್ಲಿ ಬರಬಹುದು. ಮತ್ತೆ ಕೃಷಿಕರಿಗೆ ಮಧ್ಯಮ ಲಾಭ ಅಂತ ಹೇಳಂತದ್ದು. ಹಾಗಾಗಿ ಇವತ್ತಿನ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಶ್ರೀ ಗುರು ರಾಘವೇಂದ್ರರ ದರ್ಶನ, ರಾಯರ ಮಠಕ್ಕೆ ಹೋಗು, ದರ್ಶನ ಮಾಡಿಕೊಂಡು ಸ್ವಲ್ಪ ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ ತೀರ್ಥ ಪ್ರಸಾದ ತಗೊಬರೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಧನ ಮತ್ತು ದ್ರವ್ಯ ನಷ್ಟವಾಗುವ ಸಂಭವ ಇರುತ್ತೆ. ಅಂದ್ರೆ ನಿಮ್ಮಿಂದ ಹೋಗುವಂಥದ್ದು ಯಾರ ನಂಬಿಕೆ ಮೇಲೆ ತಗೊಂಡ್ರೆ ಅದು ಸಮಸ್ಯೆಗಳಿಗೆ ಈಡಾಗಿರುತ್ತೆ. ಜೊತೆಗೆ ದ್ರವ್ಯವಾಗಿ ಬೆಳೆ ಬಾಳುವ ಚಿನ್ನಾಭರಣಗಳು ಕಳುವಾಗಂಥದ್ದು, ಅಂದ್ರೆ ನಿಮ್ಮ ಲೇಜಿ ಅಲ್ಲೇ ಇರುತ್ತೆ, ಯಾರು ತಗೊಂತಾರೆ ಅಂತ ಒಂದು ಬೇರೆಯವರ ಪಾಲಾಗುವಂತಹ ಸಂದರ್ಭಗಳಿರುತ್ತೆ. ನಿಮ್ಮ ಕೈಯಿಂದ ನೀವೇ ಬೇರೆಯವರಿಗೆ ಕೊಟ್ಟು ಕಳಿಸ್ತಾಗೆ. ಇದರಿಂದ ಎಚ್ಚರಿಕೆಯಿಂದ ನಿಮ್ಮ ಆಭರಣಗಳ ಮೇಲೆ ಅಥವಾ ನಿಮ್ಮ ಹಣಕಾಸುಗಳ ಮೇಲೆ ಎಚ್ಚರಿಕೆ ಇರೋದು ತುಂಬಾ ಉತ್ತಮವಾದಂತಹ ದಿನ. ಇಲ್ಲವಾದರೆ ಸಮಸ್ಯೆಗಳಿಗೆ
ರಾಶಿಗಳಿಗೆ ಕೂಡಿಟ್ಟ ಹಣ ಚಿನ್ನ ಎಲ್ಲ ಬೇರೆಯವರ ಪಾಲಾಗುತ್ತೆ. ಜೊತೆಗೆ ಈ ದಿವಸದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್, ಅಡೆತಡೆಗಳು, ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳೋಣ ನೋಡೋಣ ಅನ್ನೋಂಥ ದಿನಮಾನವ ಕಂಡು ಬರುತ್ತೆ. ಹೀಗಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಬೇಕು ಅನ್ನೋದಾದ್ರೆ ಈ ದಿವಸದಲ್ಲಿ ನೀವು ಪ್ರತಿ ಹೆಜ್ಜೆನೂ ಪ್ರತಿ ವ್ಯಕ್ತಿನೂ ಸುಧಾ ಮುನ್ನೆಚ್ಚರಿಕೆಯಿಂದ ಜವಾಬ್ದಾರಿಯುತ ಕೆಲಸ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಶುಭದಾಯಕವಾದ ದಿನವನ್ನು ನೋಡಬಹುದು. ಕೃಷಿಕರಿಗೆ ಈ ದಿವಸದಲ್ಲಿ ಇಳಿಮುಖ. ನೀವು ಯಾವುದೇ ನಿಮ್ಮ ತರಕಾರಿಗಳಾಗಿರ್ಬೋದು, ನಿಮ್ಮ ದಿನನಿತ್ಯ ಯಾವುದೇ ಸಂತೆಗಳಿಗೆ ಹೋಗುವಂಥದ್ದು, ಮಾರ್ಕೆಟ್ಗೆ ತಗೊಂಡು ಹೋಗುವಂಥದ್ದು, ಈ ದಿವಸದಲ್ಲಿ ಲಾಭಾಂಶ ತುಂಬ ಲಾಸ್ ಆಗಿರುತ್ತೆ. ಇಳಿಮುಖದಲ್ಲಿ ನಿಮ್ಮಲ್ಲಿ ಸೇರುವಂಥ ದಿನಮಾನವಾಗಿರುತ್ತೆ. ರೈತಾಪಿ ವರ್ಗದವರು ಸ್ವಲ್ಪ ಎಚ್ಚರಿಕೆಯಿಂದ ನಾಳೆ ಮಾಡ್ಕೊಳ್ಳಿ, ಇವತ್ತಿಂದ ಲಾಭಾಂಶಗಳಿರಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಶಿವಾಲಯ ದರ್ಶನ. ಓಂ ನಮಃ ಶಿವಾಯ. ಶಿವನ ದರ್ಶನ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಲಾಭಾಂಶದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬಹುದು. ಒಳಿತಾಗ್ಲಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು. ಇವತ್ತಿನ ದಿವಸದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಬೆಳಿಗ್ಗೆ ಎದ್ದಾಗಿದ್ದು 10 ಗಂಟೆಗೆ ಇರಲ್ಲ, 10 ಗಂಟೆಗೆ ಎದ್ದಿದ್ದು ಮಧ್ಯಾಹ್ನಕ್ಕೆ ಇರಲ್ಲ, ಸ್ವಲ್ಪ ಏರಿಳಿತಗಳಾಗ್ತಾ ಇರುತ್ತೆ. ಅದರಲ್ಲೂ ಸುಧಾ ವಯಸ್ಸಾದವ್ರಿಗಂತೂ ತುಂಬಾನೇ ಆಗೋದಿಲ್ಲ. ಇವತ್ತು ಯಾಕೋ ಮನಸ್ಸೇ ಸರಿ ಇಲ್ಲ ಅನ್ನುವಂಥ ದಿನಮಾನಗಳಿರುತ್ತೆ. ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು ಉತ್ತಮ. ಜೊತೆಗೆ ಉದ್ಯೋಗ ನಿರೀಕ್ಷತೆಯಲ್ಲಿರುವಂಥವರಿಗೆ, ಯಾರು ನೀವು ಹೊಸ ಕೆಲಸಗಳು ಹುಡುಕ್ತಾ ಇರ್ತೀರಿ ಅಥವಾ ನಿಮಗೆ ಕೆಲಸಗಳಿದ್ರೂ ಸಹ ಬೇರೆ ಇನ್ನೊಂದು ಕೆಲಸ ಹುಡುಕ್ತಾ ಇರೋಂಥವ್ರು, ಉದ್ಯೋಗದಲ್ಲಿದ್ದರೆ ಬೇರೆ ಸಾಲ್ತಾ ಇಲ್ಲ ಅನ್ನೋಂಥವ್ರಿಗೆ ಇವತ್ತಿನ ದಿನದಲ್ಲಿ ಯಾವುದೂ ಸುಧಾ ಪ್ರಶಂಸೆಗಳಲ್ಲಿ ಉತ್ತಮವಾದ ಸಿಗಲ್ಲ. ಬೇಜಾರು, ಯಾಕೆ ಇದೇ ನನಗೆ ಪರ್ಮನೆಂಟ್ ಅಪ್ಪ ಅಂತ ಅನ್ನುವಂಥ ದಿನಮಾನಗಳು ನೋಡ್ಬೋದು. ರಾಜಕಾರಣಿಗಳಿಗೆ ಇವತ್ತಿನ ದಿವಸ ಅಶುಭದಾಯಕವಾಗಿರುತ್ತೆ. ರಾಜಕಾರಣಿಗಳಿಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ನೀವು ಅಪನಿಂದನೆಗಳಿಗೆ ನೀವೇ ಗುರಿಯಾಗಿರೋಂಥದ್ದು, ಎಚ್ಚರಿಕೆಯಾಗಿರಬೇಕು. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಾವುದೇ ಲಾಭಾಂಶ ಆಗದೆ ಹೋದ್ರೂ ನಿಮಗೆ ತಕ್ಕ ಮಟ್ಟಿಗೆ ಅವತ್ತಿಗೆ ಅಲ್ಲಿಗೆ ಸಮ ಪ್ರಮಾಣ ಲಾಭ ಅಥವಾ ನಷ್ಟ ಎರಡು ಸಮ ಪ್ರಮಾಣದಲ್ಲಿರುವಂಥ ದಿನಮಾನವನ್ನು ನೋಡ್ಬೋದು. ತುಲಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠಣ. 108 ಅಷ್ಟೋತ್ತರಗಳನ್ನು ಪಠಣ ಮಾಡಿ ನಿಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೊಂದಿಗೆ ವಿನಾಕಾರಣ ಮನಸ್ತಾಪಗಳು, ಜೊತೆಗೆ ಸಂಬಂಧಿಕರವರಿಗೆ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳು, ಸ್ನೇಹಿತರೊಂದಿಗೆ ಸುಮ್ಮನೆ ವಿನಾಕಾರಣ ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು, ಸಂಬಂಧಿಕರುಗಳಿಗೆ ಸ್ವಲ್ಪ ಮನಸ್ಥಿತಿಗಳಲ್ಲಿ ನೀವು ಅವರಿಗೆ ಬೇಜಾರಾಗುವಂಥ ನೆಟ್ಕೊಳ್ಳುವಂಥ ದಿನಮಾನಗಳು ನೋಡ್ಬೋದು. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಸಾಗೋದಿಲ್ಲ. ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೇಳ್ಕೊಂಬರ್ತಾ ಇರ್ತೀರಿ, ನನಗೆ ಕೆಲಸ ಮಾಡಬೇಕು, ನಾನು ಇವತ್ತು ಈ ಕೆಲಸ ಮಾಡಿದ್ರೆ ನನಗೆ ಲಾಭ ಬರುತ್ತೆ, ನಿಮಗೆ ಅದನ್ನೆಲ್ಲ ತಲುಪಿ ಯಾವುದನ್ನು ಸುಧಾ ಹೇಳಿ ಮಾಡಬೇಡಿ, ಮಾಡಾದ್ಮೇಲೆ ತಿಳಿಸಿಕೊಡಿ. ಜೊತೆಗೆ ಮಾನಸಿಕ ಆರೋಗ್ಯ ಇವತ್ತಿನ ದಿವಸದಲ್ಲಿ ನೀವೆಲ್ಲ ಆರೋಗ್ಯವಾಗಿದ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಏನಾದ್ರು ಒಂದು ಸಮಸ್ಯೆಗಳು ನೀವೇ ಉದ್ಭವ ಮಾಡ್ಕೊಳ್ಳೋಂಥದ್ದು. ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರೆ ಏನು ಇರಲ್ಲ, ನಾರ್ಮಲ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರೋದು ಒಳಿತು. ಜೊತೆಗೆ ಇವತ್ತಿನ ದಿವಸದಲ್ಲಿ ಕೃಷಿಕರಿಗೆ ಮತ್ತು ವೃದ್ಧರಿಗೆ, ಅಂದರೆ ಕೃಷಿಕರು ವೈದ್ಯರು ಎಲ್ಲ ವೃದ್ಧರಿಗೆ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಬೇಕು. ಕೃಷಿಕರಿಗೆ ವ್ಯಾಪಾರದ ಕಡೆ ಜಾಗ್ರತೆ ಬೇಕು. ವೃದ್ಧರಿಗೆ ಅವರ ಪ್ರತಿ ಹೆಜ್ಜೆಗಳು ಇವತ್ತಿನ ದಿನಮಾನದಲ್ಲಿ ಎಚ್ಚರಿಕೆಯಿಂದ ಹೋಗ್ಬೇಕು. ಇಲ್ಲ ಅಂತಂದ್ರೆ ಏನಾರು ಒಂದು ಸ್ಲಿಪ್ ಆಗಿ ಬೀಳುವಂಥದ್ದು ಅಥವಾ ನಿಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳಾಗುವಂಥ ದಿನಮಾನವನ್ನು ಇವತ್ತು ಅನುಭವಿಸಬೇಕಾಗುತ್ತೆ. ಎಚ್ಚರಿಕೆ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಶ್ವೇತವರ್ಣ ಅಂತ ನಿಮಗೆ ತುಂಬ ಉತ್ತಮವಾದಂಥದ್ದು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠಣೆ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಬೆಲೆ ಬಾಳುವ ವಸ್ತುಗಳು ಅಥವಾ ಚಿನ್ನಾಭರಣಗಳು ಖರೀದಿಸುವ ಯೋಗ. ನೀವು ಭಾಳ ದಿನದಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಾನು ಈ ಥರ ಬದುಕಬೇಕು, ಈ ರೀತಿ ತಗೋಬೇಕು ಅಂತ. ಇವತ್ತಿನ ದಿವಸದಲ್ಲಿ ನಿಮಗೆ ಅದು ಯಶಸ್ಸನ್ನು ಕಾಣುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಅದನ್ನು ತಗೊಳ್ಬೇಕಾದ್ರೆ ಮಧ್ಯಸ್ಥಿಕೆಗಳಲ್ಲಿ ಹೋಗಬೇಡಿ, ನೇರ ಖರೀದಿ ಮಾಡೋದ್ರಿಂದ ನಿಮಗೆ ಲಾಭಾಂಶವಾಗಿರುತ್ತೆ. ಜೊತೆಗೆ ಯಾವುದೇ ಅಭಿವೃದ್ಧಿ ವಿಚಾರಗಳಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಕಂಡು ಬರುತ್ತೆ. ನೀವೊಂದು ಕೆಲಸ ಮಾಡ್ತಾರೆ, ಬಿಡಿ ಇವತ್ತು ಮಾಡ್ಕೊಂಬಂದಿರೋದು ಒಳ್ಳೇದಾಗಿದೆ, ಇದೇ ಮೊದಲಿಂದ ಮಾಡಿದ್ರೆ ಎಷ್ಟೋ ಮುಂದೆ ಹೋಗ್ತಿದ್ದೋ, ಮುಂದರಿಬೋದಾಯ್ತು, ಬೆಳವಣಿಗೆ ಆಗ್ಬೋದಾಯ್ತು ಅಂತ ಪ್ರಶಂಸೆಗಳು ಕೂಡ ನಿಮಗೆ ಇವತ್ತು ಶಬಾಸ್ಗಿರಿ ಕುಟುಂಬದವರಿಂದ ಸಿಗುತ್ತೆ. ಜೊತೆಗೆ ಸಂಗಾತಿಯಲ್ಲಿದ್ದ ವೈಮನಸ್ಸುಗಳು, ಯಾರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಂಡತಿ ಜೊತೆ ನೀವು ಸ್ವಲ್ಪ ವಿರೋಧ ಅಂದರೆ ಮಾತುಕತೆಯಲ್ಲಿ ವೈರತ್ವಗಳಿದ್ರೆ ಇವತ್ತಿನ ದಿವಸದಲ್ಲಿ ಅದು ಕೂಲಂಕುಷವಾಗಿ ಪರಿಯಾಗಿ ನಿಮ್ಮ ನೆಮ್ಮದಿ ಜೀವನವನ್ನು ಕಾಣಬಹುದು. ಮತ್ತೆ ದೂರವಾಗುತ್ತೆ ಎಲ್ಲ ವಿಚಾರಗಳು. ಬಿಡಿ ನಾನು ಕೆಟ್ಟ ಗಳಿಗೆಗಳೇನೋ ಆಗೋಯ್ತು ಅಂತ ಹೇಳುವಂಥದ್ದು ದೂರ ಮಾಡಿಕೊಂಡು ಇವತ್ತಿನ ಆರಾಮವಾದಂತಹ ದಿನಮಾನವನ್ನು ನೋಡಲಿದ್ದೀರಿ. ಮತ್ತೆ ಇವತ್ತಿನ ದಿವಸದಲ್ಲಿ ಕೃಷಿಕರು ಮತ್ತೆ ಇವತ್ತಿನ ದಿವಸದಲ್ಲಿ ಭೂ ವ್ಯವಹಾರದವರಿಗೆ ಸ್ವಲ್ಪ ಇಳಿಮುಖದಲ್ಲಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಧನಸ್ಸು ರಾಶಿಯವರಿಗೆ
ಇವತ್ತಿನ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿಮಗೆ ಇವತ್ತಿನ ಮಟ್ಟದಲ್ಲಿ ಇಳಿಮುಖವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಸ್ವಲ್ಪ ನಷ್ಟವಾಗುವಂಥ ದಿನಮಾನವಾಗಿರುತ್ತೆ. ಮತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು, ಮತ್ತೆ ಸಾಮಾಜಿಕದಲ್ಲಿ ನಾನು ಸ್ವಲ್ಪ ಪ್ರತಿಷ್ಠಿತೆಯಾಗಿ ಮೇಲ್ ಬರಬೇಕು ಅನ್ನೋದಾದ್ರೆ ನಿಮಗೆ ಇವತ್ತಿನದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಇಲ್ಲವಾದರೆ ಇನ್ನು 2-3 ತಿಂಗಳು ಅದಕ್ಕೆ ತುಂಬುವಂತಹ ಮತ್ತೆ ಸಂದರ್ಭಗಳು ಬರುತ್ತೆ. ಇವತ್ತಿನ ದಿವಸದಲ್ಲಿ ನಿಮ್ಮಿಂದ ನೀವೇ ಲಾಸ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಗೌರವ ನಿಮಗೆ ಬೇಕಾಗಿತ್ತ, ಇವನಿಗೆ ಆ ವ್ಯವಹಾರ ಇವನು ಯಾಕೆ ಈ ತರ ಮಾಡ್ಕೊಂಡ ಅಂತ ಜನಗಳ ಬಾಯಿಗೆ ನೀವು ಗೌರವನು ಸುಧಾ ಹಾಳು ಮಾಡ್ಕೊಳ್ಳುವಂತಹ ದಿನಮಾನವಾಗಿರುತ್ತೆ. ಇದರಿಂದ ನಿಮ್ಮ ಆತ್ಮೀಯರೊಂದಿಗೆ ಯಾವುದೇ ವಿಚಾರಗಳನ್ನು ಶೇರ್ ಮಾಡೋದ್ರಿಂದ ಕೆಲವೊಂದು ಸಂದರ್ಭಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯವಾಗಿ ವಿಷಯ ತಿಳಿಸ್ಬೇಕು ಅಂದ್ರೆ ಸ್ತ್ರೀಯರಿಗೆ ನಿಮಗೆ ಹೇಳಬೇಕು ಅಂದ್ರೆ ಮಾನಹಾನಿಗಳು ಅಂದ್ರೆ ವಿಶ್ವಾಸದಲ್ಲಿ ಯಾರನ್ನೂ ಸುಧಾ ನಂಬುವಂತಹ ಮಾನ ಆಗಿಲ್ಲ ಈ ದಿನಮಾನಗಳು. ಹಾಗಾಗಿ ಸ್ವಲ್ಪ ಸ್ತ್ರೀಯರು ಎಚ್ಚರಿಕೆಯಿಂದ ಇರತಕ್ಕದ್ದು ಈ ದಿನಮಾನದಲ್ಲಿ ಮಕರ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶ್ರೀಧರ ಗುರುಗಳನ್ನ ಒಂದು ಸ್ತೋತ್ರ ಪಠಣ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಗೆ ಅನಿರೀಕ್ಷಿತವಾದ ಆರ್ಥಿಕತೆ ಪ್ರಬಲ್ಯತೆ ಆಗುವಂಥದ್ದು ಮತ್ತೆ ಈ ದಿವಸದಲ್ಲಿ ನಿಮಗೆ ಕಾರ್ಯಗಳಿಗೆ ಅಪಾರವಾದ ಯಶಸ್ಸನ್ನು ಸುಧಾ ಕಾಣುವಂತಹ ದಿನಮಾನವಾಗಿರುತ್ತೆ. ನೀವು ಯಾವುದೇ ಕೆಲಸಗಳು ಮಾಡಿದ್ರು ನಿಮಗೆ ಯಶಸ್ಸಾಗಿರುತ್ತೆ, ಪ್ರಶಂಸೆಗಳು ಸಿಗುತ್ತೆ. ನಿಮ್ಮ ಜೊತೆ ಇರೋರಿಗೆಲ್ಲರಿಗೂ ಸ್ವಲ್ಪ ಲಾಭಾಂಶ ದಿನಗಳನ್ನು ನೋಡ್ಬೋದು. ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಯಾರು ಏನು ಅನ್ಕೊಂಡಿರ್ತೀರೋ ಅವರು ವಿದೇಶಕ್ಕೆ ಹೋಗುವಂತ ಶುಭ ಸಮಾರಂಭಗಳು, ಶುಭ ಸೂಚನೆಗಳು ಸಹ ಕಂಡು ಬರುತ್ತೆ. ಮತ್ತೆ ಉದ್ಯೋಗದಲ್ಲಿ ನಿಮ್ಮ ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರೋರಿಗೆ ಶುಭದಾಯಕವಾದ ದಿನಮಾನವನ್ನು ಸಹ ನೋಡ್ಬೋದು. ಗುರುವಾಸರದಲ್ಲಿ ವಾಹನದಲ್ಲಿ ಓಡಾಡುವಂಥವ್ರು ಅಂದ್ರೆ ಎಲ್ಲ ದಿನನಿತ್ಯ ವಾಹನದಲ್ಲಿ ತಿರುಗಲೇಬೇಕು, ಆದ್ರೆ ವಾಹನದಲ್ಲಿ ಓಡಾಡುವಂಥವರು ಕುಂಭರಾಶಿ ಕುಂಭಲಗ್ನದವರು ಸ್ವಲ್ಪ ಮುಂಜಾಗ್ರತೆ ಕ್ರಮ ಬೇಕು, ಇಲ್ಲವಾದರೆ ಸ್ವಲ್ಪ ಸಮಸ್ಯೆಗಳಿಗೆ ಈಡಾಗುವಂತಹ ದಿನಮಾನವಾಗಿರುತ್ತೆ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶ್ರೀ ಶಾರದಾ ಅಷ್ಟೋತ್ತರ ಅಥವಾ ನಿಮ್ಮ ಕುಲದೇವತೆಗಳ ದರ್ಶನ ಒಳಿತು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಕಿರಿಕಿರಿಗಳು ಇವತ್ತಿನ ದಿವಸದಲ್ಲಿ ಪರಿಹಾರವಾಗುತ್ತೆ. ಅಂತ ಹೇಳಿದ್ರೆ ನಿಮಗೆ ಏನಾಗ್ತಾ ಇದೆ ಅಂದ್ರೆ ಇವತ್ತಿನ ದಿವಸದಲ್ಲಿ ಯಾವುದೇ ಕುಟುಂಬದಲ್ಲಿ ವೈಮನಸ್ಸುಗಳಿದ್ರೆ, ಸ್ವಲ್ಪ ವ್ಯತ್ಯಾಸಗಳಿದ್ರೆ, ಮಾನಸಿಕವಾಗಿ ನೀವು ಅವರಿಗೆ ಮಾತಾಡೋದಿಲ್ಲ, ಮುಖ ಕೊಟ್ಟು ಮಾತಾಡೋದು ಬೇಡ, ಇವರಿಂದ ನನಗೆ ಬೇಜಾರು, ಇವೆಲ್ಲ ಇವತ್ತಿನ ದಿವಸದಲ್ಲಿ ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ರು ಎಲ್ಲ ದೂರವಾಗಿ ಸುಲಲಿತವಾಗಿ ನಡೆಯುತ್ತೆ. ನೀವು ಅಂದುಕೊಂಡ ರೀತಿಯಲ್ಲಿ ಕೆಲಸಗಳಾಗುತ್ತೆ, ನಿಮಗೆ ಯಶಸ್ಸನ್ನು ಕಾಣಬಹುದು. ಜೊತೆಗೆ ಈ ದಿವಸದಲ್ಲಿ ಅಪಾರವಾದ ಶಿಸ್ತನ್ನು, ಅಪಾರವಾದ ನೀವು ಹೀಗೆ ಮಾಡಬೇಕು ಅನ್ನುವಂಥ ಒಂದಷ್ಟು ನಿಮಗೆ ರೂಲ್ಸ್, ಒಂದಷ್ಟು ಟ್ರ್ಯಾಕ್ಗಳು ರೆಡಿ ಮಾಡ್ಕೊಂತೀರಿ. ನೀವು ಇದರಲ್ಲೇ ಹೋದ್ರೆ ನನಗೆ ತುಂಬಾ ಜೀವನದಲ್ಲಿ ನಾನು ಯಶಸ್ಸನ್ನು ಕಾಣಬಹುದು ಅಂತ. ಹಾಗಾಗಿ ನಿಮ್ಮ ಕೆಲವೊಂದಷ್ಟು ಗ್ರಾಫು ಯೋಜನೆಗಳು ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುವಂತೆ ಈ ದಿವಸದಲ್ಲಿ ನಿಮಗೆ ಶುಭದಾಯಕವಾಗಿರುತ್ತೆ. ಹಾಗಾಗಿ ಈ ದಿವಸದಲ್ಲಿ ನೀವು ಮಾಡುವ ಕೆಲಸಗಳು ಶುಭವಾಗಿರುತ್ತೆ. ಇವತ್ತಿನ ದಿನಮಾನದಲ್ಲಿ ನಿಮಗೆ ತಿಳಿಸಿಕೊಡೋದಾದ್ರೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಳದಿ, ಪರಿಹಾರವಾಗಿ ದಕ್ಷಿಣ ಮೂರ್ತಿ ಅಥವಾ ಶಿವದರ್ಶನ ಒಳಿತು. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ.